ಆದ್ರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ನೋಡ್ಸಾದ್ರೆ ಕರ್ನಾಟಕ ಹವಾಮಾನ ಇಲಾಖೆಯಿಂದ ಭಯಾನಕ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ಮೊದಲಿಗೆ 24 ತಾಸು ಮಳೆ ಬೀಳ್ತಾ ಇತ್ತು. ಆದ್ರೆ ಈಗ ಬಂದಿರುವಂತ ಮಾಹಿತಿ ಪ್ರಕಾರ 48 ತಾಸುಗಟ್ಟಲೆ ಮಳೆ ಬೀಳತ್ತೆ. ತುಂಬಾ ಜನ ನಂಬ್ತಿರೋ ಬಿಡ್ತಿರೋ ನನಗಂತೂ ಗೊತ್ತಿಲ್ಲ. 2023ರಲ್ಲಿ ಬರಗಾಲ ಬಿದ್ದಿತ್ತು. ಕೆಲವೊಂದು ಕಾರಣಗಳಿಂದ ಆಗ್ಬಹುದು ಅಥವಾ ಪಾಪ ಹೆಚ್ಚಾಗಿ ಆ ಒಂದು ಮಳೆ ಬಿದ್ದಿಲ್ಲ ಅನ್ಸುತ್ತೆ. ಈಗ 2024ರಿಂದ ಮತ್ತೆ ಸ್ಟಾರ್ಟ್ ಮಾಡಿದೆ ಈ ಒಂದು ಮಳೆ. 2024ರಲ್ಲಿ ಸ್ವಲ್ಪ ಚೆನ್ನಾಗಾಯ್ತು. ಎಲ್ಲ ಡ್ಯಾಮ್ಗಳು ಅಥವಾ ನದಿಗಳು ಜಾಸ್ತಿ ಬಂದು ಅದ ನಂತರ ಎಲ್ಲ ಹೊಳ್ಳ ಹಳೆ ಕೂಡ ಎಲ್ಲ ಹಚ್ಚ ಹಸಿರಾಯ್ತು. ಆದ್ರೆ ಈಗ 2025 ಕೂಡ ಅದೇ ರೀತಿಗೆ ಆಗ್ತಾ ಇದೆ. ಸ್ಟಾರ್ಟಿಂಗ್ ನಲ್ಲೇನೆ ವರ್ಷದ ಸ್ಟಾರ್ಟಿಂಗ್ ನಲ್ಲೇನೆ ಮಳೆ ಹೆಚ್ಚಾಯ್ತು. ಅದ ನಂತರ ಈಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಅದ ನಂತರ ಈಗ ಬರ್ಬರ್ತಾ ನೋಡ್ತಾ ಇರಬಹುದು 24 ತಾಸು ಮಳೆ ಬಿಡ್ತಾ ಇಲ್ಲ. ಈಗ ಮೊನ್ನೆನ ಸುಮಾರು ಒಂದು ವಾರ ಹಿಂದ್ಗಡೆ ಈ ವಾರ ಹಿಂದ್ಗಡೆನೆ ಸುಮಾರು 3-4 ದಿನ ಇತ್ತು ಈ ಒಂದು ಮಳೆ. ಹವಾಮಾನ ಇಲಾಖೆ ಯಾವ ರೀತಿ ತಿಳಿಸ್ಕೊಡತ್ತೆ ಅದೇ ರೀತಿಯಾಗಿ ಆಗ್ತಾ ಇದೆ. ಈಗ ನೋಡಿ ಸ್ನೇಹಿತರೆ, ಹವಾಮಾನ ತಿಳಿಸ್ಕೊಟ್ಟಂತೆ ಆಗುತ್ತೋ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಹವಾಮಾನ ಇಲಾಖೆ ತಿಳಿಸ್ಕೊಟ್ಟಿರುವಂತ ಸುಮಾರು 80ರಿಂದ 75% ನಿಜ ಆಗತ್ತೆ. ಒಂದು ಸ್ನೇಹಿತರೆ, ಅದು ದೇವ್ರ ಕೈಯಲ್ಲಿ ಇರತ್ತೆ ಮಳೆ ಆಗೋದು ಬಿಡೋದು. ಆದ್ರೆ ಹವಾಮಾನ ಅದಕ್ಕಿಂತ ಮುನ್ಸೂಚನೆ ರಿಲೀಸ್ ಮಾಡತ್ತೆ. ಅದರ ಪ್ರಕಾರ ನಾನು ತಿಳಿಸ್ಕೊಡ್ತಾ ಇರೋದು ನೋಡಿ. 48 ತಾಸು ತಿಳಿಸ್ಕೊಟ್ಟಿದ್ದಾರೆ ಕೆಲವೊಂದು ಜಿಲ್ಲೆಗಳಲ್ಲಿ. ಆ ಒಂದು ಜಿಲ್ಲೆ ಹೆಸರು ಯಾವುದು, ಏನು ಅಂತ ಏನ್ ಭಯಾನಕ, ಏನ್ ತಿಳಿಸ್ಕೊಟ್ಟಿದ್ದಾರೆ ಪ್ರತಿಯೊಂದು ಮಾಹಿತಿ ಇರತ್ತೆ. ಎಲ್ಲ ಒಂದು ವಿದ್ಯಾರ್ಥಿಗಳು ಕೊನೆಸನಕ ನೋಡಿದ್ರೆ ಸಂಪೂರ್ಣ ಮಾಹಿತಿ ಪಡ್ಕೋತೀರಾ. ಅರ್ಧ ಗಿರ್ಧ ನೋಡಿದ್ರೆ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ, ಮತ್ತೆ ನಲ್ಲಿ ಕಮೆಂಟ್ ಮಾಡ್ತಾರೆ ಕೆಲವು ಜನ. ಕೊನೆತನಕ ನೋಡಿ ಈಗಾಗಲೇ ನಿಮ್ಗೆ ಗೊತ್ತಿರುವಂತೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ನದಿಗಳು ಬಂದಿದ್ದಾವೆ, ಕೆನಾಲಕ್ಕೆ ನೀರು ಬಿಟ್ಟಿದ್ದಾರೆ. ಆ ಕಡೆ ಜಾಸ್ತಿ ನದಿಗಳು ಜಾಸ್ತಿ ತುಂಬಿ ಅಂದ್ರೆ ಕೃಷ್ಣಾ ನದಿ ಆಗ್ಬೋದು, ಇನ್ನಿತರ ನದಿಗಳು ತುಂಬಿ ಅಂದ್ರೆ ಕೆನಾಲ್ಗಳಿಗೆ ನೀರು ಬಿಡ್ತಾರೆ. ಆ ಒಂದು ನೀರಿನಿಂದ ಕೆಲವು ರೈತರಿಗೆ ಉಪಯೋಗ ಆಗತ್ತೆ. ಯಾಕಂದ್ರೆ ಬೆಳೆಗಳು ಒಣಗ್ತಾ ಇರತ್ತೆ, ಅವಾಗ ನೀರು ಬಿಟ್ರೆ ಅಂದ್ರೆ ತುಂಬಾ ಒಳ್ಳೆಯದು. ಬೆಳೆಗಳಿಗೆ ಆಸ್ತಿ ಇರ್ತಾರೆ ರೈತರು. ಇದೊಂದು ಖುಷಿ ವಿಚಾರ ರೈತರಿಗೆ. ಈಗ ಜಾಸ್ತಿ ಮಳೆ ಆಗ್ತಾ ಇದೆ. 2025ರ ಸ್ಟಾರ್ಟಿಂಗ್ ನಲ್ಲೇನೆ ಜಾಸ್ತಿ ಮಳೆ ಸುರಿತಾ ಇತ್ತು. ಈಗ ಬರ್ಬರ್ತಾ ಸ್ವಲ್ಪ ಚಿಟಿ ಮಳೆ ಬೀಳ್ತಾ ಇದೆ. ಅಷ್ಟೊಂದು ವೇಗವಾಗಿ ಮಳೆ ಇಲ್ಲ. ಈ ಕಡೆ ಬೆಂಗಳೂರು ಸೈಡ್ ಕಡೆ ಹೋದ್ರೆ ಜಾಸ್ತಿ ಮಳೆ ಆಗ್ತಾ ಇದೆ. ಈ ಕಡೆ ದಕ್ಷಿಣ ಕರ್ನಾಟಕ ಕಡೆ ಹೋದ್ರೆ ಸ್ವಲ್ಪ ಕಡಿಮೆ ಮಳೆ. ಅದಕ್ಕಿಂತ ಉತ್ತರ ಕರ್ನಾಟಕ ಕಡೆ ಹೋದ್ರೆ ಸ್ವಲ್ಪ ಚಿಟಿ ಜಾಸ್ತಿ ಆಗ್ತಾ ಇದೆ. ಇದೇ ಪರವಾಗಿ ಒಂದು ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ಬರುವಂತ 24 ತಾಸಲ್ಲ, ಬರುವಂತ 48 ತಾಸು ಕೊಟ್ಟಿದ್ದಾರೆ. ಅವರು ಏನ್ ತಿಳಿಸ್ಕೊಟ್ಟಿದ್ದಾರೆ ಸ್ವಲ್ಪ ನೋಡ್ಕೊಳ್ಳಿ. ಇದೀಗ ಸಿಕ್ಕಿರುವ ಮಳೆ ಮುನ್ಸೂಚನೆ ಪ್ರಕಾರ ಕರಾವಳಿ ಜಿಲ್ಲೆಗಳಾದ ಉಡುಪಿ, ದಕ್ಷಿಣ ಕನ್ನಡ, ಅದ ನಂತರ ಉತ್ತರ ಕನ್ನಡ ಜಿಲ್ಲೆಗಳು ಸೇರಿದಂತೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ ಮತ್ತು ತುಮಕೂರು, ಮಂಡ್ಯ, ಮೈಸೂರು ಭಾಗದಲ್ಲಿ ಭಾರಿ ಮಳೆ ಸುರಿಯುತ್ತಿದೆ. ಹಾಗೆ ಚಾಮರಾಜನಗರದ ಜನರಿಗೂ ಮಳೆ ಕಾಟ ತಪ್ಪಿದ್ದಿಲ್ಲ. ಮತ್ತೊಂದು ಕಡೆ ಮಲೆನಾಡು ಜಿಲ್ಲೆಗಳಾದ ಶಿವಮೊಗ್ಗ, ಕೊಡಗು, ಹಾಸನ, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಂತೂ ಮಳೆ ಸುರಿಯುತ್ತಿದೆ. ಇದರ ಜೊತೆಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಆಗಿರುವಂತ ಮಳೆ ಗ್ಯಾರಂಟಿ ಆಗಿದೆ. ಅಂದ್ರೆ ಉತ್ತರ ಕರ್ನಾಟಕ ಭಾಗ ನಾನು ಆಗಲೇ ತಿಳಿಸ್ಕೊಟ್ಟಿರುವಂತೆ ಉತ್ತರ ಕರ್ನಾಟಕ ಭಾಗದಲ್ಲೇನೆ 48 ತಾಸುಗಟ್ಟಲೆ ಮಳೆ ಬೀಳತ್ತೆ. ಅಂದ್ರೆ ಈಗ ಬೆಳಗಾವಿ, ಈ ರೀತಿಯಾಗಿ ವಿಜಯಪುರ ಎಲ್ಲ ಜಿಲ್ಲೆಗಳು ಬರ್ತಾವಲ್ಲ, ಆ ಕಡೆ ಸೈಡ್ ಹೇಳಿದೆ. ಇನ್ನು ಹಾಗೆ ಕೋಲಾರ, ಚಿಕ್ಕಬಳ್ಳಾಪುರ ಸೇರಿ ಸುತ್ತಮುತ್ತಲಿನ ಭಾಗದಲ್ಲಿ ಭಾರಿ ಮಳೆ ಸುರಿಯುತ್ತಿದೆ. ಇನ್ನು ಬೆಳಗಾವಿ ಆಗಲೇ ತಿಳಿಸ್ಕೊಟ್ಟಿರುವಂತೆ ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ ಸೇರಿದಂತೆ ಯಾದಗಿರಿ, ರಾಯಚೂರು ಹಾಗೂ ಇತರೆ ಜಿಲ್ಲೆಗಳಲ್ಲಿ ಮಳೆ ಆರ್ಭಟ ಸುರಿಯುತ್ತಿದೆ. ಹೀಗೆ ಕರ್ನಾಟಕದ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ ಮಳೆರಾಯ ತನ್ನ ಆರ್ಭಟ ತೋರಿಸುತ್ತಿರುವ ಕಾರಣಕ್ಕೆ ಹಲವಾರು ಜಿಲ್ಲೆಗಳಲ್ಲಿ ಮುಂದಿನ 5 ದಿನಗಳ ಕಾಲ ಯಾವಾಗ ಬೇಕಾದ್ರೂ ಶಾಲೆಗಳಿಗೆ ರಜೆ ಕೊಡ್ಬೋದು. ಇದನ್ನು ತಿಳಿಸ್ಕೊಟ್ಟಿರುವಂತ ಮಾಹಿತಿ ಆಗಿರತ್ತೆ ನಿಮಗೆ. ನೋಡಿ, ಯಾವಾಗ ಬೇಕಾದ್ರೂ ಶಾಲೆಗಳಿಗೆ ರಜೆ ಘೋಷಣೆ ಕೊಡ್ಬೋದು. ಅದೇ ರೀತಿಯಾಗಿ ಯಾವಾಗ ಬೇಕಾದ್ರೂ ನಿಮ್ಮ ಒಂದು ಕಚೇರಿಗೆ ಹೋಗಕ್ ಆಗದೇ ಇರಬಹುದು. 5 ದಿನ ಹೇಳಿದ್ದಾರೆ ಅವರು ಮುನ್ಸೂಚನೆ. ಆದ್ರೆ ಆಗುತ್ತೋ ಬಿಡುತ್ತೋ ಅಂತ 2ನೇ ಮಾತು. ಯಾಕಂದ್ರೂ ಮಳೆ ಬರೋದು ಅದು ದೇವ್ರ ಯಾವಾಗ ಕಳಿಸ್ಕೊಡ್ತಾನೆ ಅವಾಗ ಬರತ್ತೆ. ಹವಾಮಾನ ಪ್ರಕೃತಿ ಅದೊಂದು. ಅದಕ್ಕಿಂತ ಮುಂಚಿತವಾಗಿನೇ ಈ ಒಂದು ಹವಾಮಾನ ತಿಳಿಸುತ್ತೆ. ಅದರ ಪ್ರಕಾರ ನೋಡ್ಕೋಬೇಕು. ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಇಷ್ಟ ಆಗಿರತ್ತೆ. ಈಗ 48 ಗಂಟೆಗಳಲ್ಲಿ ನಿಮಗೆ ಮಳೆ ಬರತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ಜಿಲ್ಲೆಗಳಲ್ಲಿ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದ್ರ ಬಗ್ಗೆ ಏನಾದ್ರು ಡೌಟ್ ಇತ್ತಪ್ಪ ಅಂದ್ರೆ ನನಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ಅಥವಾ ಕಮೆಂಟ್ ಬಾಕ್ಸ್ ಓಪನ್ ಇರತ್ತೆ, ಕಮೆಂಟ್ ಮಾಡಿ. ನೋಡಿ, ಏನೇ ಡೌಟ್ ಇತ್ತು ಅಂದ್ರೆ ಕಮೆಂಟ್ನ ತಿಳಿಸಿ. 2023-24ರಲ್ಲಿ ಸ್ವಲ್ಪ ಬರಗಾಲ ಇತ್ತು. ಈಗ ಇದೇ 1 ವರ್ಷದಲ್ಲಿ ಅತಿ ಹೆಚ್ಚು ಮಳೆ ಕಾಣ್ತಾ ಇದ್ದೀವಿ. ಹೀಗೆ ಮಳೆ ಆದ್ರೆ ತುಂಬಾ ಒಳ್ಳೇದು ನನಗನ್ಸು ಮಟ್ಟಿಗೆ. ಮಳೆ ಆದ್ರೆ ತಿನ್ನೋದಕ್ಕೆ ಅನ್ನ ಬರತ್ತೆ. ಸಿಟಿ ಮಂದಿಗೆ ಅಂತೂ ಕೆಲವು ಜನ ಗೊತ್ತಿರೋದಿಲ್ಲ. ಅವ್ರು ಎಲ್ಲಿ ಬೇಕಾದ್ರೂ ಹೊರಗಿನ ಬರೇ ಫಾಸ್ಟ್ ಫುಡ್ ಅನ್ನ ತಿಂತಾ ಇರ್ತಾರ. ನನಗನ್ಸು ಮಟ್ಟಿಗೆ ಸಿಟಿಯಲ್ಲಿ ಅರ್ಧ ಜನ ಫಾಸ್ಟ್ ಫುಡ್ ಅನ್ನ ತಿಂತಾ ಇರ್ತಾರ. ಅಂದ್ರೆ ಅವರಿಗೆ ಕೆಲಸದ ಒತ್ತಡ, ಟೈಮ್ ಜಾಸ್ತಿ ಇರೋದಿಲ್ಲ. ಅದೇ ರೀತಿಯಾಗಿ ಹೊರಗಡೆ ಬೇಗ ಹೋಗೋದಿರತ್ತೆ, ಆಫೀಸಿಗೆ ಲೇಟ್ ಆಗ್ತಾ ಇರತ್ತೆ, ಮಕ್ಕಳಿಗೆ ಕಾಲೇಜ್ ಸ್ಕೂಲ್ಗಳು ಬಿಡದಿರತ್ತೆ. ಅಂತ ಒಂದು ಸಮಯದಲ್ಲಿ ಜಾಸ್ತಿ ಜನ ಫಾಸ್ಟ್ ಫುಡ್ ಅನ್ನ ತಿಂತಾರೆ. ರೈತರದ್ದು ಬೆಳೆದಂತ ಅನ್ನಗಳನ್ನ ಜಾಸ್ತಿ ತಿನ್ನೋದಿಲ್ಲ. ಅವರಿಗೆ ಈ ಒಂದು ರೈತರ ಕಿಮ್ಮತ್ತು ಗೊತ್ತಿರೋದಲ್ಲ.
ಆದಷ್ಟು ಅಂತ ಒಂದು ಜನರಿಗೆ ಮಳೆ ಬಂದಿರಷ್ಟು ಬಿಟ್ಟಿರಷ್ಟು ಅದು ಅರ್ಥ ಆಗಲ್ಲ. ರೈತರಿಗಂತೂ ತುಂಬಾ ಹೆಲ್ಪ್ ಆಗತ್ತೆ ಮಳೆ ಬರೋದ್ರಿಂದ. ಮಳೆ ಬಂದ್ರೆ ತುಂಬಾ ಒಳ್ಳೇದು. ಮಳೆ ಬರ್ಲಿಲ್ಲ ಅಂದ್ರೆ ಏನೂ ಇಲ್ಲ. ಮಳೆ ಬಂದ್ರೆ ಅನ್ನ ತಿಂತೀವಿ, ಆರಾಮ್ ಇರ್ತೀವಿ. ಮಳೆ ಬರ್ಲಿಲ್ಲ ಅಂದ್ರೆ ಮುಗಿಯುತ್ತು, ಮತ್ತೆ ಬರಗಾಲ ಬರುವಂತ ಸಾಧ್ಯತೆ ಇರತ್ತೆ. ಈಗ ಮಳೆ ಬರತ್ತಂತ ತಿಳಿಸ್ಕೊಟ್ಟಿದ್ದಾರೆ, ಕಾದ್ ನೋಡ್ಬೇಕು. ನಮಗಂತೂ ಖುಷಿ ವಿಚಾರ ಇದು ಮಳೆ ಬರತ್ತಂದ್ರೆ. ನಿಮಗೆ ಹೇಗೆ ಅನಿಸುತ್ತೆ ಕಮೆಂಟ್ ತಿಳಿಸಿ.